ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕ. ಇದು ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಚಿಂತೆ ಬಿಡಿ, ಚಿಲ್ ಮಾಡಿ, ಕೇಳಿ ಎಂಜಾಯ್ ಮಾಡಿ. 90.8 FM ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ, ಜಗದ ಜಗುಲಿ ನಮ್ಮೂರ ಬಾನುಲಿ. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ವೈದ್ಯಕೀಯ, ನಾಟಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ಈ ಮಹಾ ಅರಮನೆಯಲ್ಲಿ, ನಮ್ಮೂರ ಬಾನುಲಿ ಕೇಂದ್ರದ ಈ ಮಹಾಮನೆಯಲ್ಲಿ ಬಂದ ಅತಿಥಿ ಶ್ರೀ ಯಲ್ಲಪ್ಪ ಹನುಮಂತಪ್ಪ ನಾಯ್ಕರ್, ಸಾಕಿನ್ ತಿಗಡಿ. ಬಯಲಾಟದ ಕಲಾವಿದರು. ಸಂಗ್ಯಾಬಾಳೆ ನಾಟಕದಲ್ಲಿ ಬಾಳ್ಯಾನ ಪಾತ್ರವನ್ನು ಮಾಡಿ ನಾಡಿನಾದ್ಯಂತ ಹೆಸರನ್ನು ಮಾಡಿಕೊಂಡ ನಮ್ಮ ಇಂದಿನ ಅತಿಥಿ ಯಲ್ಲಪ್ಪ ಹನುಮಂತಪ್ಪ ನಾಯ್ಕರ್ ಅವರು ಬಂದಾರ. ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು ಹೌದು. ಕೇಳುಗರೆ, ಮೊದಲು ಇವರನ್ನು ಆಧರಿಸಿ ಗೌರವಿಸಿ ನಮಸ್ಕರಿಸೋಣಂತ. ಯಲ್ಲಪ್ಪ ಅವರ, ನಮ್ಮ ಕೇಂದ್ರಕ್ಕೆ ಬಂದಿರಿ. ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಬಾನುಲಿ ಸಿಬ್ಬಂದಿಯ ಪರವಾಗಿ, ಎಲ್ಲ ಕೇಳುಗರ ಪರವಾಗಿ ನಿಮಗೆ ಆದರದ ಸ್ವಾಗತ ಹಾಗೂ ನಮನಗಳು. ನಮಸ್ಕಾರ ರೀ ಸರ್. ಕೇಳುಗರೆ, ವಾಡಿಕೆಯಂತೆ ಒಂದು ಸುಂದರ ಹಾಡು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು, ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ತೊಳಗಿ ಬೆಳಗುತ್ತಿದ್ದೀತಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವಾ ನೆರೆದು, ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತ ಗಣಗಳು, ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತ ಗಣಗಳು. ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವಾ ನೆರೆದು, ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎಲ್ಲ ಪರಮಾರಾಧ್ಯ, ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ. ಸಂಗನ ಬಸವಣ್ಣನ ಮಹಿಮೆಯ ನೋಡ, ಸಂಗನ ಬಸವಣ್ಣನ ಮಹಿಮೆಯ ನೋಡ. ಸಿದ್ಧರಾಮಯ್ಯ, 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 ಸಿದ್ಧರಾಮಯ್ಯ. ಕೇಳುವರೆ, ಇದಾಗಿತ್ತು ಅಲ್ಲಮ ಪ್ರಭುಗಳವರ ಒಂದು ಸುಂದರ ವಚನ. ಯಲ್ಲಪ್ಪ, ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದರ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು,
ಬಂಧು ಬಳಗದವರು, ಸಮಾಜದವರಿಂದ, ಎಲ್ಲರಿಂದ ಒಂದೊಂದು ಸಂಸ್ಕಾರವನ್ನು ನೀವು ಪಡ್ಕೋತೀರಿ. ನಮ್ಮ ನಾಡಿನ ಖ್ಯಾತ ಕಲಾವಿದರು ಅಂತ ಅನಿಸ್ಕೊಂಡಿರಿ. ಇದಕ್ಕೆಲ್ಲ ಕಾರಣ ಆ ಬಾಲ್ಯ. ಕಾರಣ ನಿಮ್ಮ ತಂದೆ, ತಾಯಿ, ಊರು, ಹುಟ್ಟು ಎಲ್ಲವನ್ನು ನಮ್ಮ ಕೇಳುಗರಿಗೆ ವಿವರವಾಗಿ ಹೇಳಿರಿ. ನಮ್ಮ ತಂದೆ ಹನುಮಂತಪ್ಪ ಯಲ್ಲಪ್ಪ ನಾಯ್ಕರ್, ತಾಯಿ ಚನ್ನಬಸವ್ವ ಹನುಮಂತಪ್ಪ ನಾಯ್ಕರ್. ನನ್ನ ಹೆಸರು ಯಲ್ಲಪ್ಪ ಹನುಮಂತಪ್ಪ ನಾಯ್ಕರ್ ಸರ್. ಊರು ಸಾಕಿನ ತಿಗಡಿರಿ. ತಿಗಡಿಯೊಳಗೆ ಹುಟ್ಟಿದ್ದೇನಂದ್ರೆ ನಾನು ಹುಟ್ಟಿದ್ದು ತಿಗಡಿ ಒಳಗ್ರಿ ಸರ್. ಎಷ್ಟು ಮಂದಿ ಅಣ್ಣ ತಮ್ಮ ಅಂದರು ಅಕ್ಕಂಗೆ? ನಾವು ಒಟ್ಟು 4 ಜನ ರೀ ಸರ್. 2 ಅಕ್ಕಗಳ್ರಿ, ನಾವು 2 ಅಣ್ಣ ತಮ್ಮ ಆದವ್ರಿ ಸರ್. ಸಾಲ ಎಲ್ಲಿ ತನಕ ಆತ ಅಲ್ಲಿ? ನನ್ನ ಸಾಲಿ ಮೂರನೇ ಕ್ಲಾಸ್ ಮಟ್ಟ ಆಟಾರಿ ಸರ್. 3ನೇ ತನಕ ಆತು. ಹ್ಞೂ ಎಲ್ಲ ತಿಗಡಿ ಒಳಗೆ ಆತು. ಹೌದ್ರಿ ಸರ್. ನಿಮ್ಮ ಗುರುಗಳ ಹೆಸರು ನೆನಪದೇನು? ಐತ್ರಲ್ಲ ಸರ್. ಹೇಳಲ್ಲ, ಜೋರು ಹೇಳ. ಮುನೇನಿ ಸರ್ ಕಲ್ಲೂರ್ ಅವ್ರಿ ಸರ್. ಮುನೇನಿ ಚಲೋ ಇದ್ರೇನು ಬಾ? ಹಾಂ, ಭಾರಿ ಚಲೋ ಇದ್ದು. ನಿನ್ನ ಗೆಳೆಯಂದ್ರ ಹೆಸರು ಹೇಳಲ್ಲ, ಯಾರು ಪೆಟ್ಟು ಗೆಳೆಯಂದ್ರ ಇದ್ರೆ? ಬಾಬು ಹಡ್ಪದ್ರಿ, ಅವ್ರಿಗೆ KSRTC ಕಂಡಕ್ಟರ್ ಅದಾರ ರೀ. ಅವರು ರಿಟೈರ್ಡ್ ಆಗ್ಯಾರ. ಗುಡೂನವ್ರು ಮುಗುಡ್ ಸಾಬ್ ಗುಡೂನವ್ರು ಅಂತ ಒಬ್ರು ಅದಾರ ರೀ. ಒಂದು 5-6 ಜನ ಮಿಲ್ಟ್ರಿ ಹೋಗ್ಯಾರ ರೀ, ಆರ್ಮಿ. ಅಲ್ಲ, ಮುಂದೆ ಯಾಕೆ ಕಲಿಲಿಲ್ಲ? ನಮ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ರೀ. ನಮ್ಮ ಅಪ್ಪಾರ ಒಂದು ಸ್ವಲ್ಪ ಎಲ್ಲ ಥರದಿಂದ ಹಾಲಾಟಿ ಮಾಡತ್ತಿರ್ರಿ. ಆರಾಮಿದ್ದಿದ್ದಲ್ಲ ಏನವ್ರಿಗೆ? ಇಲ್ರಿ, ಅವರು ಚಟ ಆಟ ಸುಮಾರು ಇದ್ರೆ ಹಿಂಗೆಲ್ಲ ಆಗಿ ಭೂಮಿ ಸ್ವಾಮಿ ಕಳೆದ್ರಿ. ನಾವು ಮತ್ತೊಬ್ಬರ ಮನ್ಯಾಗ ಆಗ ದನಗಳ ಕಾಯಕ. ಹೌದ್ರಿ ಸರ್. ನಿಮ್ಮ ಸಂಸಾರ ನಿಭಾಯಿಸ್ಲಿಕ್ಕೆ ನೀ ಸಾಲಿ ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಹತ್ತಿದ್ರಿ? ಇಲ್ರಿ ಸರ, ನಾ 10 ವರ್ಷದಾಗ ಇದ್ದಾಗ ಬಿಟ್ಟ ಮತ್ತೊಬ್ರ ಮನ್ಯಾಗ ಕೂಲಿಗಳು ಬಿಟ್ರಿ. ನಾ ದನಗಳ ಕಾಯ ಇನ್ನೊಬ್ರ ಮನ್ಯಾಗೆ ಇದ್ದಿ? ಹೌದ್ರಿ ಸರ್. ಅವಾಗೆಲ್ಲ ಅಷ್ಟು ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಆಗ್ತಿತ್ತು? ಈ ದನಗಳು ಮೆಚ್ಚಿದ್ರಿ ಸರ್. ಹೊಲಕ್ಕೆ ಕರ್ಕೊಂಡು ಹ್ಞೂ ರೀ, ದನಗಳು ಹೊಡ್ಕೊಂಡು ಮೇಯಿಸ್ಕೊಂಡು ಮನೆಗೆ ಬರೋದು. ಹ್ಞೂ ರೀ. ಅವ್ರ ಬುತ್ತಿ ಅದೆಲ್ಲ ಕಟ್ಟಿ ಕೊಡ್ತಿದ್ರು? ಹೌದ್ರಿ. ಅಲ್ಲೇ ಊಟ ಅದು ಊಟ ಎಲ್ಲ ಮಾಡಿ ಸಂಬಳ ವರ್ಷಕ್ಕೆ ಒಂದು 100 ರೂಪಾಯಿ ಕೊಡ್ತೀರಿ. ಒಂದು ವರ್ಷಕ್ಕೆ ಬರೀ 100 ರೂಪಾಯಿ? 100 ರೂಪಾಯಿ. ಅದನ್ನ ಒಯ್ದು ನೀವು ಅಪ್ಪರ ಕೈ ಕೊಟ್ಟು ಬರೋದು? ನಮ್ಮ ತಾಯಿ ಚಲೋ, ತಾಯಿ ಕೈ ಕೊಡೋದು. ನಮ್ಮ ತಾಯಿ ಚಲೋ ಇದ್ರಿ. ನಮ್ಮ ಪರಿಸ್ಥಿತಿ ಅಷ್ಟು ಗಂಭೀರ ಇತ್ತು ರೀ. ಹಿಂಗಾಗಿ ಸಾಲಿ ಬಿಟ್ಟ ನಾವು ಇದಕ್ಕೆ ಹಾಯ್ತಿದ್ರಿ. ನಿನ್ನ ಲಗ್ನ ಎಷ್ಟನೇ ವಯಸ್ಸಿಗೆ ಆಯ್ತು? ನನ್ನ ಲಗ್ನ 84ನೇ ಇಸ್ವಿ ಆಗೈತೆ ರೀ ಸರ್. ನಿನಗೆ ಎಷ್ಟು ವಯಸ್ಸಿದ್ದು ಅವಾಗ? ನನಗೆ 22 ಇದ್ದು ರೀ. ಆತಲ್ಲ, 84ಕ್ಕೆ ಲಗ್ನ ಅದು. ಈಗ ನಿನ್ನ ಹುಡುಗರ ಬಗ್ಗೆ ಹೇಳು. ನಮ್ಮ ಹುಡುಗ ಒಬ್ಬ ದೊಡ್ಡವ ಇದನ್ರಿ, BSc ನರ್ಸಿಂಗ್ ಕಲ್ತನ್ರಿ. BSc ನರ್ಸಿಂಗ್ ಕಲ್ತು ಹೊರಗಿದ್ದಾನಲ್ಲ? ಹಾಂ ರೀ, ಹೊರಗಿದ್ದಾನೆ. ಯಾವ? ಅವ್ರು ಇರೋದು ಐರ್ಲೆಂಡ್ದಾಗ ರೀ ಸರ್. ಐರ್ಲೆಂಡ್. ಇನ್ನೊಬ್ಬ ಮಗ PUC ಮಾಡ್ಯಾನ್ರಿ. ಅವ್ನು ಇಲ್ಲಿ ಬೆಂಗಳೂರು. ಅವನಿಗೆ ಓದಿಸಿಯಲ್ಲ ಮತ್ತಿದ್ರೆ? ಹ್ಞೂ ರೀ, ಇಬ್ರು ಓದಿಸಿವ್ರಿ. ಇಬ್ಬರನ್ನು ಓದಿಸಿ. ಇಬ್ರು ಅವರು ಓದಿದ್ರು, ಎಲ್ಲ ಚಲೋ ಆಗ್ತಿದ್ರು. ಹ್ಞೂ ರೀ. ಈಗ ಅವ ದೊಡ್ಡವ ಫಾರಿನ್ಗೆ ಹೋಗ್ಬಿಟ್ಟ. ಅವ್ನು ದೊಡ್ಡವ ಫಾರಿನ್ದಾಗ ಅದನ್ರಿ, ಇವ್ ಸಣ್ಣವ ಬೆಂಗಳೂರಾಗ ಅದನ್ರಿ. ನೀವೊಮ್ಮೆ ಹೋಗಿ ಬಂದೇನು ಫಾರಿನ್? ನೀವೊಮ್ಮೆ ಹೋಗಿ ಬಂದಿ ಮಗನ? ಇಲ್ರಿ ಸರ್, ಇಲ್ರಿ. ಇನ್ಮೇಲೆ ಹೋಗಲ್ಲ ಮತ್ತಿದ್ರೆ? ಅಷ್ಟು ಸುಮ್ಮನೆ ಖರ್ಚು ಬಾಳ್ರಿ ಭಾಳ ಬರ್ತದೆ. ಅಂದ್ರೆ ಮಗನ ಸಂಬಂಧ ಹೋಗ್ಬೇಕಾಗ್ತದೆ. ಮಗ ಕರಿತಾನಂದ್ರೆ ಹೋಗ್ಬೇಕು ಒಮ್ಮೆ. ಹಿಂಗ ಆಯ್ತಪ್ಪ. ಈಗ ನಾವು ಮುಖ್ಯ ಪ್ರವೇಶ, ನಾವು ಈಗ ರಂಗ ನಾಟಕಗಳು ಅಂತ ಹೇಳ್ತೀವಿ. ಈಗ ಅದ್ರೊಳಗೆ ಸಾಮಾಜಿಕ ನಾಟಕಗಳು ಬರ್ತಾವು, ಪೌರಾಣಿಕ, ಬೇಕಾದಷ್ಟು ಪ್ರಕಾರದ ನಾಟಕಗಳು ಬರ್ತಾವು. ಇನ್ನು ಸಣ್ಣಾಟ, ಬಯಲಾಟ, ಪಾರಿಜಾತ, ಹಿಂಗೆಲ್ಲ ಹಲವಾರು ಆಟಗಳ ಒಳಗಿದ್ರೆ. ಈಗ ನಿಂದೇನದ ಸಂಗ್ಯಾ ಬಾಳೆ ನಾಟಕದ್ದು? ಹೌದು ಸರ್. ಸ್ವಲ್ಪ ಪ್ರಧಾನ ಹಾಕೊಂಡು ನೀವು ಅಭಿನಯನೂ ಮಾಡ್ತಿ, ನೀವೊಬ್ಬ ಮಾಸ್ತರ್ ಆಗಿ ಮಂದಿಗೂ ಕಲಿಸ್ತಿ. ಇದು ನಿನ್ನ ತಲೆಯಾಗ ಹೆಂಗೆ ಬಂತಿದ್ದು? ನಮಗೆ ಅಲ್ಲಿ ಒಬ್ರು ನಮ್ಮ ಗುರುಗಳು ಇದ್ರಿ. ಯಾವ ಹೆಸರು ಹೇಳು? ವೀರಪ್ಪ ಚಿಕ್ಕಲ್ದಿನಿ ಅಂತೇಳಿ. ವೀರಪ್ಪ ಚಿಕ್ಕಲ್ದಿನಿ ಅಂತ ಅವ್ರು ಇದಕ್ಕೆ ಭಾಳ ಎತ್ತಿದ್ರು. ಅವ್ರು ಮಾಸ್ತರ್ ಇದ್ರಿ. ಅವರು ನಮಗೆ ಹೇಳಿಕೊಟ್ರಿ. ಅವ್ರ ಕೈಯಾಗ ಕಲ್ತ ನಾವು ಒಂದು ಸುಮಾರು ಒಂದು ಇದು ಎಷ್ಟು ದಿನ ಆಯ್ತು ಕಲಿಬೇಕಾದ್ರೆ? 18 ವರ್ಷನಾಗಿಂದ ನಾ ಈ ಕಲೆ ಪ್ರದರ್ಶನ ಮಾಡ್ತೀನಿ. 18 ವರ್ಷದಿಂದ? 18ನೇ ವಯಸ್ಸು ರೀ ನಂದು. ಆಗಿಂದ ಮಾಡ್ತೀನಿ. ಅಲ್ಲ, ನೀ ಸಂಗ್ಯಾ ಬಾಳೆ ಒಳಗೆ ಯಾವ ಪಾತ್ರ ಮಾಡ್ತಿದ್ದಿ? ನಾ ಬಾಳೆಹಣ್ಣು ಪಾತ್ರ ಮಾಡ್ತೇನೆ ರೀ ಸರ್. ಬಾಳೆಹಣ್ಣು ಪಾತ್ರ ಮಾಡ್ತಿ? ಹೌದು. ಈಗ ನಮ್ಮ ಕೇಳುಗರಿಗೆ ಕೆಲವು ಬಾಳೆ ಏನು ಮಾತಾಡ್ತಿದ್ದ ಮಾತಾಡಲ್ಲ. ಸಂಗಣ್ಣ, ನನ್ನ ಜೀವದಗಳ ಸಂಗಣ್ಣ ಹೋಗಿ ಇವತ್ತಿಗೆ 3-4 ದಿವಸ ಆಯಿತು. ಆತನ ಭೇಟಿ ನನಗಿಲ್ಲ, ನನ್ನ ಭೇಟಿ ಅವನಿಗಿಲ್ಲ. 3-4 ದಿವಸ ಆದರೂ ಅವನ ಪರಿಚಯನೇ, ಅವನ ಭೇಟಿ ನನಗಿಲ್ಲ, ನನ್ನ ಭೇಟಿ ಅವನಿಗಿಲ್ಲ. ಒಂದು ಜಾತ್ರೆ ಇಬ್ಬರ ಮಾಡಬೇಕಾದ್ರೆ ಇಬ್ಬರು ಕೂಡಿಕೊಂಡೇ ಮಾಡೋರು. ಇದು ಅಲ್ಲದೆ ಒಂದು ಪಂಚಾಮೃತ ಅಡುಗೆ ಊಟ ಮಾಡಬೇಕಾದ್ರೆ ಇಬ್ಬರು ಕೂಡಿಕೊಂಡೇ ಮಾಡೋರು. ಇದು ಅಲ್ಲದೆ ಒಂದು ಕಾರ್ತಿಕತೆ ತೆಗೆಯಬೇಕಾದ್ರೆ ಇಬ್ಬರು ಕೂಡಿಕೊಂಡೇ ತೆಗೆಯೋರು. ಅಂಥ ನನ್ನ ಜೀವದಿಗಳ ಸಂಗಣ್ಣ ಹೋಗಿ ಇವತ್ತಿಗೆ 3-4 ದಿವಸ ಆಯಿತು. ಇಲ್ಲಿ ಯಾರೋ ಒಬ್ಬರು ದಾರಿಕ ಅಣ್ಣವ್ರು ಇದ್ದಾರ, ಅವ್ರನ್ನಾರು ವಿಚಾರ ಮಾಡಿ ನೋಡುತ್ತೇನೆ. ಅಣ್ಣವರ ಯಾಕಪ್ಪ
ನನ್ನ ಜೀವದಗಳ ಸಂಗನ ಏನಾರು ನೋಡಿದಿರೇನ್ರಿ? ನಿನ್ನ ಜೀವದಗಳ ಸಂಗನ ಈಗ ನಿನ್ನ ಕೇಳ್ಕೊಂತ ಬಂದಿತ್ತ ಮಾವ. ದಾರಿ ಹಿಡಿದು ಹೋದ್ರೆ ಆ ಶನಿವಾರ ಅಲ್ಲಿ ಅಂಗಡಿ ಸರ್ತ ಅಂಗಡಿ ಕಡೆ ಹೋದ್ರೆ ಅವಶ್ಯವಾಗಿ ಸಿಗ್ತಾನ. ಆಯ್ತು ರೀ, ನಮಸ್ಕಾರ, ಹೋಗಿ ಬರ್ತೇನೆ ರೀ. ಈ ಸಂಗ್ಯಾಬಾಳ ನಾಟಕದಲ್ಲ, ಹಾಂ ರೀ, ಇದ್ರೊಳಗೆ ಸ್ತ್ರೀ ಪಾತ್ರ ಗಂಡಸರು ಮಾಡ್ತಿದ್ರೆ ಏನು ಮೊದಲು? ಮಾಡ್ತಾರೆ, ಈಗಾದರೂ ಮಾಡ್ತಾರೆ ಸರ್. ಈಗಾದ್ರೂ ಮಾಡ್ತಾರೆ. ಹೌದು ರೀ. ಮತ್ತೆ ಈಗ ಹೆಣ್ಮಕ್ಳು ಮಾಡ್ಲಿಕ್ಕತ್ತಾರೆ. ಹೌದು ರೀ ಸರ್, ಅವರು ಇದ್ದಾರೆ, ಇವರು ಇದ್ದಾರೆ. ಹ್ಞೂ ರೀ. ಹಾಂ, ಈಗ ಒಂದು 4-5 ಜನ ಸ್ತ್ರೀ ಪಾತ್ರ ಮಾಡೋರು ಅದಾರ ರೀ. ನಾನು ಗಂಡಸರು ಮಾಡ್ತಾರ. ಹೌದು, ಮಾಡ್ತಾರೆ. ಹಾಂ, ಅಂದ್ರೆ ಚಂದ ಮಾಡ್ತಾರಂತೀರಿ? ಚಂದ ಮಾಡ್ತಾರೆ ರೀ. ಹಾಂ, ಈಗ ಒಟ್ಟಾರೆ ನಮ್ಮ ಕೇಳುಗರಿಗೆ ಸಂಗ್ಯಾಬಾಳ ಕತ್ತಿ ಹೇಳ್ರಲ್ಲ ಅಂತೀವ್ರು. ಏನಿದು ಸಂಗ್ಯಾಬಾಳ ಕತ್ತಿ? ಇದು ನೋಡ್ರಿ ಸರ, ಸಂಗ್ಯಾಬಾಳ ಅವರಿಬ್ಬರು ಜೀವದ ಗೆಳೆಯಾರ ರೀ. ಹಾಂ ರೀ. ಅವರು ಅವನ್ನ ಬಿಟ್ಟು ಅವ್ರು ಇರ್ತಿರ್ಕಿಲ್ಲ, ಅವ್ನ ಬಿಟ್ಟು ಅವ್ರು ಇರ್ತಿರ್ಕಿಲ್ಲ. ಏನೋ ಒಂದು ಎಲ್ಲೇ ಹೋಗೋದಾತು, ಏನಕ್ಕೆ ಮಾಡೋದಾದರೂ ಇಬ್ಬರು ಕೂಡ್ಕೊಂಡು ಇರೋರು ಅವ್ರ. ಅದರೊಳಗೆ ಲಗಳ್ಯಾರ ಮನೆತನದ ಒಬ್ಬಾಕಿ ಹೆಣ್ಮಗಳ. ಜಾತ್ರೆ ಟೈಮ್ದಾಗ ಇಬ್ಬರು ನಾವು ಸಂಗ್ಯಾಬಾಳ ಮತ್ತು ಜಾತ್ರೆಗೆ ಹೋದಾಗ ಅವರವರ ಮುಖ ಭೇಟಿ ಆಕೈತ್ರಿ. ಅವರವರ ಮುಖ ಭೇಟಿ ಆದಳಕ ಸಂಗಾಪನ ದೃಷ್ಟಿ ಆ ಹೆಣ್ಮಗಳ ಮೇಲೆ ಹೋಗ್ತೈತೆ ರೀ. ಆ ಹೆಣ್ಮಗಳ ಮೇಲೆ ಹೋದಂತ್ರ ಅವ ತನ್ನ ಜೀವನಗಳ ಭಾಳ ನನ್ನ ಕೇಳ್ತಾನೆ ರೀ. ಭಾಳ ನೋಡಿದೇನಪ್ಪ ಜಾತ್ರೆಗೆ, ಏನು ನೋಡಿದಿ? ನಾ ಜಾತ್ರೆ ಭರ್ಜರಿ ಅಂಗಡಿ, ಬಳ್ಳಿ ಅಂಗಡಿ, ಮಿಠಾಯಿ ಅಂಗಡಿ ನೋಡಿ ಅಂತೇಳಿ ಅವಂತಾನ. ಹಂಗಲ್ರಿ, ಹಂಗಲ್ಲೋ ಭಾಳನ ಒಬ್ಬ ಸುಂದರವಾದ ಪದ್ಮಜಾತಿ ಹೆಣ್ಣ ಕಂಡಿಯನ್ನ. ಅವಾಗ ಹಂಗಾರೆ ನನಗೇನು ಮಾಡಂತಪ್ಪ ಗೆಳೆಯ, ಆ ಹೆಣ್ಮಗಳು ಯಾವ್ರು ಆಕಿ ಪರಿಚಯ ಮಾಡ್ಕೊಂಬ ಅಂತೇಳಿ ನನ್ನ ಕಳಿಸ್ತಾನೆ ರೀ. ಆಯ್ತಾ, ಅವ್ರನ್ನ ಪರಿಚಯ ಮಾಡಲಿಕ್ಕೆ ನಾವು ಹೋಗಿ, ಯಾಕೆ ತಂಗಿಯಲ್ಲಿ ಹೊಂಟಿ ಅವಸರ ಅಂತೇಳಿ ಒಂದು ಪದಾಂತರ ನಂತರ ಆ ಹೆಣ್ಮಗಳು ವಿಚಾರಿಸಿದಾಗ ಆ ಹೆಣ್ಮಗಳು ಉಲ್ಟಾ ನಮ್ಮನ್ನು ಕೇಳ್ತಾಳೆ ರೀ. ನಮ್ಮನ್ನು ಕೇಳಕ್ಕೆ, ನಿನ್ನ ಪರಿಚಯ ನಮಗಿಲ್ಲ, ನಮ್ಮ ಪರಿಚಯ ನಿನಗಿಲ್ಲ, ನಮಗೆ ದಾರಿ ಕಟ್ಟಬೇಡಪ್ಪ, ನಮಗೆ ಬಿಟ್ಟುಬಿಡು. ಇಲ್ಲ ತಂಗಿ, ನಾನು ನಿನ್ನ ಹೆಸರು ನೀನು ಕೋನಾಗ ಓದ್ತಾ ಹೇಳೋ ಮಟ ನಿನಗೆ ದಾರಿ ಬಿಡೋದಿಲ್ವಾ ಅಂತೇಳಿ ನಾವು ಅಡ್ಡ ದಾರಿ ಕಟ್ಟಿದ ಟೈಮ್ದಾಗ ಆ ಹೆಣ್ಮಗಳು ಏನು ಹೇಳ್ತಾಳೆ ರೀ, ನನ್ನ ತವ್ರ ಮನೆ ಬಯಲ್ವಾಡ, ಇರ್ಪಕ್ಷಿ ಬಸವಂತ ಮೈದೂನರ, ಲಗಳಿ ಇರಪ್ಪ ನನ್ನ ಪ್ರಾಣಕಾಂತ, ಮತ್ತು ನನ್ನ ಗುರ್ತ ಹೇಳಿದಂದ್ರೆ ನನಗೆ ದಾರಿ ಬಿಡು ಅಂತ ಅಂದಾಗ ಆ ಹೆಣ್ಮಗಳಿಗೆ, ಯಾಕೆ ನನ್ನ ಪರಿಚಯ ಮಾಡ್ಕೊಂಡು ಅಂತ ಹೆಣ್ಮಗಳಿಗೆ ಪ್ರಶ್ನೆ ಮಾಡಿದಾಗ, ಇಲ್ಲ ತಂಗಿ, ನಾವು ಹಳ್ಳಿ ವ್ಯಾಪಾರ ಮಾಡ್ತಿರ್ತೀವಿ, ಯಾವೇನೋ ಟೈಮ್ ಇದಾತಂತಂದ್ರೆ ಎಳೆ ಹೊತ್ತು ಟೈಮ್ ಆದರೂ ಇಲ್ಲಿ ನಮ್ಮ ತಂಗಿ ಅದಾಳ ಅಂತೇಳಿ ಬಂದ್ರೆ ನನಗೊಂದು ಚರಿಗೆ ನೀರು ಕೊಟ್ಟಾರ ಅಂತೇಳಿ ನೀನು ಪರಿಚಯಕ್ಕೆ ಇಲ್ವ? ಆಯ್ತಣ್ಣ, ಅವಶ್ಯವಾಗಿ ಯಾವಾಗ ಬರ್ತೀರಿ ಬರ್ರಿ. ಅದ ಪ್ರಕಾರ ನಾವು ಅಲ್ಲಿ ಹೋದ ಕೂಡಲೇ ಮತ್ತು ನಮ್ಮ ಜೀವನಗಳ ಸಂಜ್ಞಾನ ಕಡೆ ಹೋದ ಕೂಡಲೇ ನಮ್ಗೆ ಕುಡಿ ಕೂಡಲೇ ಅವಾಗ ಹಿಂಗೆ ಅಂತ ಅವ್ರ ಇದನ್ನು ಹೇಳಿದ ಕೂಡಲೇ ಅಂದ್ರೆ ಎಲ್ಲ ಹಕೀಕತ್ ಹೇಳಿದೆ. ಹಾಂ ರೀ, ಇದು ಹಕೀಕತ್ತಕ್ಕೆ ಕೋನಾಗ ಹೊರ್ತಾ ಅವ್ರ ತವ್ರ ಮನೆಯದು, ಗಂಡನ ಮನೆಯದು ಎಲ್ಲ ಹೇಳಿದ ಕೂಡಲೇ ಹಾಂ ಆಯಿತು, ಒಳ್ಳೇದ ಗೆಳೆಯ, ಆಕಿನ ಹೋಗಿ ನಮ್ಮ ರಂಗಮಂಚಕ್ಕೆ ಬಂದ ಆಟ ಅಡಿಗೆ ಬೆಳೆ ತಿಂದು ಹೋಗಂತೇಳಿ ಆಕಿನ ಯಶ ಮಾಡ್ಕೊಂಬ ಅಂತ ಹೇಳಿದಾಗ ರೀ, ನಾನು ನೋಡ್ರೆ ಬಡವ, ನಾನು ನೋಡ್ರೆ ಬಡವಪ್ಪ, ನನ್ನ ಕೈಲಿಂದ ಆಗೋದಿಲ್ಲ ಅಂತ ನಾವು ಅಂದಾಗ, ಗೆಳೆಯ ಈಗಿಂದೀಗ ನೀನು ಮಾರ್ವಾಡಿನ ಅಂಗಡಿ ಕರ್ಕೊಂಡು ಹೋಗಿ ನೀನು ನನ್ನ ಅರಿವಿ ಪರಿವಿ ಹರಿದವ ಅಂದ ಕೂಡಲೇ ಅವು ನೀನು ಬೇಕಾದಂಥ ವಸ್ತ್ರಗಳನ್ನು ಕೊಡಿಸ್ತಾನು, ಚಿಂತೆ ಮಾಡಬೇಡ ನಡಿ ಅಂತೇಳಿ ಮಾರ್ವಾಡಿನ ಅಂಗಡಿ ಕರ್ಕೊಂಡು ಹೋಗ್ಕೊಂಡ್ರಿ. ನಡಿ ಬಾಳೆ ಹೋಗೋನು ಪ್ಯಾಟ್ಯಾಗ ಮಾರವಾಡ್ಯಾನ ಅಂಗಡಿಯಾಗ ಸೈಯನ ಸುಖ ಕೊಡಿಸ್ತೇನೋ ನಾನು ನಿನಗೆ ಪದ ಐತ್ರಿ ಸರ್. ಅದು ಭಯಪಟ್ಟು ಬರ್ತದೆ. ಹಾಂ ರೀ, ಅನ್ನಲ್ಲ ಇದ್ರೆ ನಡಿ ಬಾಳೆ ಹೋಗುನು ಪ್ಯಾಟ್ಯಾಗ ಮಾರವಾಡ್ಯಾನ ಅಂಗಡಿಯಾಗ ಸೈಯನ ಸುಖ ಕೊಡಿಸ್ತೇನೋ ನಾ ನಿನಗ, ಹೊಸ ಒಡವಿ ತಗೋ ಒಂದು ಅಂಗಡಿಯಾಗ ಇರಲು ನಿನ್ನ ಮೈ ಮ್ಯಾಲ, ಹಿಂಗಾದರ ಖುಷಿ ಆತು ಎನ್ನ ಮನಕ, ನಡಿ ಬಾಳೆ ಹೋಗುನು ಪ್ಯಾಟ ಮಾರವಾಡ್ಯಾನ ಅಂಗಡಿಯಾಗ ಅಯ್ಯನ ಸುಖ ಕೊಡಿಸ್ತೇನೋ ನಾ ನಿನಗ, ಗಂಡ ಮೆಟ್ಟ ಗದಗಿನ ಶಾಪೂರ ಬಸವನ ದೇವರ, ಆತ ಹೋಗಿ ಮಾಡುವೆ ನಮಸ್ಕಾರ. ಆನಂತರ ಮಾರ್ವಾಡಿ ಅಂಗಡಿ ಕರ್ಕೊಂಡು ಹೋಗ್ಕೊಂಡ್ರು ಸರ್. ಮಾರ್ವಾಡಿ ಅಂಗಡಿ ಕರ್ಕೊಂಡು ಹೋಗಿ ನಮ್ಗೆ ಜರದ ರುಮಾಲ, ಸುಖ ಅಂಗಿ, ಮಸ್ರಾಯಿ ದೋತ್ರ ಎಲ್ಲ ಶಾಲ್ ಗಿಲ್ ಎಲ್ಲ ಕೊಡಿಸ್ತಾನೆ. ಕೊಡಿಸಿದ ನಂತರ ನಾವು ಮತ್ತೆ ಪುನಃ ಅಲ್ಲಿ ಗಂಗಮ್ಮನ ಮನೆಗೆ ಹೋಗ್ರಿ. ತಂಗಿ ಗಂಗವ್ ಏನು ಮಾಡ್ತೀವ ಮನೆಯಾಗ ಬಾಗಿಲು ಬಿಟ್ಟ ಬಾರುವ ಹೊರಗೆ ಬಂದ ನಿತ್ಯ ಬಾಳೋ ತಾತ ನಾನು ಪದ ಐತ್ರಿ ಸರ್. ಅದ ನಂತರ ಯಾರು ಹಾಡ್ತಾರೆ? ಬಾಳೆಹಣ್ಣ ಹಾಡ್ತಾನೆ ರೀ, ಬಾಳೆಹಣ್ಣ ಪಾತ್ರ ಹಾಡು ನೆನಪದ ಆಯ್ತಲ್ಲ. ಅನ್ನ ತಂಗಿ ಗಂಗವ್ ಏನು ಮಾಡ್ತೀ ಮನಿಯಾಗ, ಬಾಗಿಲು ಬಿಟ್ಟ ಬಾರವ ಹೊರಗ,
ಬಂದ ನಿತ್ತ ಬಾಳೋ ತ್ಯಾತೆ ನಾನ ನಂದು ಹತ್ತವಲ್ಲ ದಿನ ಕೂನ ತಂಗಿ ಗಂಗವ್ ಏನು ಮಾಡ್ತಿ ಮನಿಯಾಗ ಬಾಗಿಲು ಬಿಟ್ಟ ಬಾರವ್ವ ಹೊರಗ ನಮ್ಮದು ನಿಮ್ಮದು ಭಾಳ ದಿನದ ಗೆಳಿತಾನ ನಂದು ಹತ್ತವಲ್ಲ ದಿನ ಕೂನ ಏನ್ವಾ ತಂಗಿ ಗಂಗವ್ವ ಮನೆಯಲ್ಲಿದ್ದರೆ ಹೊರಗೆ ಬರುವಂತ ಒಳಗ ನಾಯನ ಕಟ್ಗೆ ತಂದವಲ್ಲ ತಂಗಿ ಹೊರಗಾದರೂ ಬಂದು ನೋಡುವ ನಾ ಏನು ಅಗಸ್ರವಲ್ವಾ ತಂಗಿವ ಹೊರಗಾದರೂ ಬಂದು ನೋಡ್ಬೇಕಾಗಿತ್ತು ನೋಡು ಅಲೋ ತಂಗಿ ನೀನು ಮರಳಿ ಬಸವೇಶ್ವರ ಜಾತ್ರೆಗೆ ಹೋಗಿದ್ದಿರಲ್ವಾ ಹೋಗಿದ್ದು ತಂಗಿ ಜಾತ್ರೆಗೆ ಹೋಗಿ ಬರುವಾಗ ನಕ್ಕೊಂತ ಬಂದ್ರಿ ನಾನು ಹತ್ಕೊಂತ ಬಂದ್ರಿ ಇಲ್ಲ ನಕ್ಕೊಂತ ಬಂದೆವು ತಂಗಿ ಹತ್ಕೊಂತ ಬಂದಿರ್ಬೇಕು ನೀವು ಹೌದು ಯಾಕೆ ತಂಗಿ ಜಾತ್ರೆಯಾಗ ಏನರ ನಿಮ್ದು ಹೊಸ್ತ ಏನರ ಕಳ್ಕೊಂಡ್ರಿ ಏನ್ವ ಹೌದು ನಂದು ಸರಿಗೆ ಬಂಗಾರ ಸರಿಗೆ ಹೋಗಿ ಯಾಕ ಇಲ್ಲ ತಂಗಿ ಕೇಳಿನಲ್ವ ಅವಾಗ ಪದ ಐತ್ರಿ ಅದು ನಿನ್ನೆ ಮಡ್ಡಿ ಬಸಪ್ಪನ ಜಾತ್ರೆಗೆ ಹೋಗಿರೇನ ನೀವ ಅಲ್ಲಿ ನಮ್ಮ ಸಂಗ್ಯಾಗ ಸಿಕ್ಕತುದಾಗಿನ ತಗೋಬಾರವ್ವ ತಂಗಿ ಗಂಗವ್ ಏನು ಮಾಡ್ತಿ ಮನಿಯಾಗ ನಿನ್ನೆ ಮಡ್ಡಿ ಬಸಪ್ಪನ ಜಾತ್ರೆಗೆ ಹೋಗಿರೇನ ನೀವ ತಗೋಬಾರವಾದಾಗಿನ ನಮ್ಮದು ನಿಮ್ಮದು ಇರಲೇಕೋಣ ಏನ್ವಾ ತಂಗಿ ನೀನು ಮರಳಿ ಬಸವೇಶ್ವರ ಜಾತ್ರೆಯಲ್ಲಿ ಏನರ ಕಳ್ಕೊಂಬಂದಿರೇನು ಕಳ್ಕೊಂಬಂದು ತಂಗಿ ಆ ಸರಿಗೆ ನನ್ನ ಜೀವದ ಸಂಗ್ಯಾಗ ಸಿಕ್ಕತ್ತಿ ಆ ಸರಿಗೆ ನಿಂದಾದ್ರೆ ನೀ ತೊಗೋಬೇಕವ ನಂದಾದ್ರೆ ನಾ ತೊಗೋತೀನಿ ಹಾಗಾದ್ರೆ ನೋಡುವ ತಂಗಿ ಈ ಸರಿಗೆ ನಂದ ತಂಗಿ ಮಣ್ಣಿಗೆ ಜಾತ್ರೆಗಾರ ಬರೋವಲ್ಲು ಅದಕ್ಕಾರ ಬರೋವಲ್ಲು ಅಂತಾನೆ ಹೆಣ್ಮಕ್ಳುಗೂಡು ಗಂಡ್ಮಕ್ಳು ಮಾತು ಅಂತ ಬಂದು ಈಗ ಸರಿಗೆ ತೆಗೆದು ತೋರಿಸ್ಕೊಡ್ದು ಹಂಗೆ ಗಂಡ್ಮಕ್ಳು ಮೈಮ್ಯಾಗ ಬರ್ತೀವಿ ಅಲ್ವಾ ಹೊಸ ಸರಿ ಇದು ಹಂಗೆ ಕೊಡಕ್ಕೆ ಬರೋದಿಲ್ಲ ಇದೊಂದು ಕಂಡೀಷನ್ ನಮ್ದು ಐತಿ ಏನು ಈ ಸರಿಗೆ ತೊಗೊಂಡ ನನ್ನ ಜೀವದಗಳ ಸಂಗಣ ನಂತಲ್ಲಿ ಬಂದ ರಂಗಮಂಚಿಗೆ ಬಂದು ಸ್ವಲ್ಪ ಬೆಳೆ ತಿಂದು ಆಗ ಹೆಣ್ಮಗಳ ಆ ಹೆಣ್ಮಗಳ ಪದ ಐತ್ರಿ ಸರ್ ಪದ ಬಾಳನ್ನ ಕಲಿತು ಕುಂಟಲ್ತಾನ ಇಶು ಹೊತ್ತ ಗಂಡಸನಾಗಿ ಮಾಡುತ್ತೆಲ್ಲೂ ಗಂಡಸ ಕುಂಟಲ್ತಾನ ಅಂತ ಪದ ಐತ್ರಿ ಸರ್ ಅಲ್ವಾ ತಂಗಿ ಇದು ಗಂಡು ಮಕ್ಕಳು ಮಾಡೋದು ಇದು ಕುಂಟಲ್ತಾನ ಅಲ್ಲ ತಂಗಿ 16 ಮಾಳ ಸೀರೆ ಊಟ ಮಾಡುವಂಥ ನಿಮ್ಮಂಥ ಹೆಣ್ಣು ಮಕ್ಕಳಿಗೆ ಕುಂಟಲ್ತಾನ ಅಂತಾರೆ ಮತ್ತು ಇದು ನೀವು ಮಾಡೋದಕ್ಕೇನಂತಾರೆ ಇದಕ್ಕೆ ಬಂದು ಒಂದು ವಕೀಲ್ತಾನ ಅಂತಾರವ ಇರ್ಲೇನ ಮತ್ತು ನೀನು ವಕೀಲ್ತಾನ ನೀನು ಹತ್ತಿರ ಇರಲಿ ನಮ್ಮ ಮನೆ ಭಾಳ ದಿನಕ್ಕೆ ಬಂದಾನ ಅಂತೇಳಿ ನಾನು ನಿನಗೆ ಬಾವ್ಲಿ ಅದು ತಂದನು ಪಳಾರ ಅದು ಕೊಡ್ತೇನೆ ಬಾರಪ್ಪ ಅಂತೇಳಿ ಅವರು ಕಿವಿಯಲ್ಲಿ ಬಾವ್ಲಿ ಹಿಡಿಸ್ತಾನೆ ನಂತರ ಪಳಾರ ನೀನು ಜೀವನಗಳ ಸಂಖ್ಯೆ ಕೊಡ್ತೇನಂತೇಳಿ ನಾವು ಒಂದು ಬೆನ್ನ ಮೇಲೆ ಹೊಡೆದ್ರಿ ಇದನ್ನು ಮಾಡ್ತಾರೆ ಅದನ್ನು ಹಂಗೆ ಹಿಡ್ಕೊಂಡು ಹೋದ ಕೂಡಲೇ ಓದ್ ಕೆಲಸ ಏನಾಯ್ತು ಭಾಳ ಅಂತ ಸಂಗನ ಬರ್ತಾನೆ ಓದ್ ಕೆಲಸ ಸರಿಯಪ್ಪ ಹುಚ್ಚಪ್ಪ ಸರಿ ಗೆಳೆಯ ಏನು ಹೋವ ಸರಿಯಪ್ಪ ಸರಿ ಗೆಳೆಯ ನನಗೆ ಕೊಟ್ಟಿರ್ಬೇಕು ನೋಡು ನೀನು ಕೊಟ್ಟದ್ದು ಬೇರೆ ಐತಿ ಈಚೆಗಡೆ ಬಾ ಕೊಡ್ತೀನಿ ಅಂತೇಳಿ ಅವಾಗ ಬಗ್ಗೆ ಅವನಿಗೊಂದು ಪೆಟ್ಟು ಹೊಡಿದೈತ್ರಿ ಹಾಂ ಇದನ್ನು ಕೊಟ್ಟಲಿ ಏನಕ್ಕೆ ಆಯ್ತು ಇಷ್ಟೆಲ್ಲ ನೀ ಅಪಮಾನ ಆಗಿ ಬಂದೆ ಅಂದಮೇಲೆ ಸ್ವತಃ ನಾನಾಗೆ ಹೋಗ್ತೇನು ನೀ ನಡಿ ಗೆಳೆಯ ಮನೆ ಹೋಗ್ತಾನೆ ಅವಾಗ ನೀ ಏನು ಬಲಿಗೆ ಬಿದ್ದೆ ಗಂಗೆ ಈ ಶನಕ ಅಂತೇಳಿ ಸಂಜ್ಞಾನ ಪದ ಐತ್ರಿ ವಾಕ್ವಾದ ಐತ್ರಿ ಸರ್ ಅಲ್ಲಿ ಅವಾಗ ನಂತರ ಒಂದು 3-4 ವಾಕ್ವಾದ ಪದ ಸಂಘನ ಹೋದವ್ರಿ ಆ ಹೆಣ್ಮಗಳು ಹೋದವ್ರಿ ಅದು ಮುಗಿದ ನಂತರ ಸಂಜ್ಞಾನ ದಾರಿ ತಪ್ಪಿಸಿ ಅಲ್ಲಿ ಒಂದು ಹಿಡ್ದಾಗ ಒಂದು ಪಕ್ಷ ಕುಂತೈತೆ ಅಂತೇಳಿ ದಾಟಿ ಹೋಗ್ಕೊಡ್ತಾರೆ ಹೋದ ನಂತರ ಮತ್ತೆ ಇವ್ ಉಲ್ಟಾ ಅಂತರ ಬರ್ತಾನ್ರಿ ಸರ್ ಏನಪ್ಪಾ ಗೆಳೆಯ ನೀನು ಹೋದಿ ನಿನಗೂ ನಮ್ಮ ಕೈಯಾಶ ಆಗಲಿಲ್ಲ ನಿಂದು ಆಗಲಿಲ್ಲ ನನ್ನೆಂದು ಆಗಲಿಲ್ಲ ಮಿತ್ರ ಈ ಕೆಲಸ ಯಾರು ಮಾಡಿಕೊಡ್ತಾರೋ ಅವಾಗ ಈ ಊರಾಗ ಒಬ್ಬಾಕಿ ಮಡಿವಾಡ ಮಾಚಮ್ಮ ಅಂತೇಳಿ ಮೇಲ್ಮನಿ ಪರಮ್ ಅಂತೇಳಿ ಒಬ್ಬಾಕಿ ಮುದುಕಂಬಂದ ಗೆಳೆಯ ಆಕಿ ಕಡೆಯಿಂದ ಇದನ್ನ ಕೆಲಸ ಯಶ ಮಾಡ್ಕೊಳ್ಳೋಣ ಅಂತೇಳಿ ಬಾಳೆ ಅಂತಾನ್ರಿ ಹಾಗಾದ್ರೆ ಆಕಿನ ಮೇಲ್ಮನಿ ಪರಮ್ಮನ ಕರಿಪ ಗೆಳೆಯ ಅಂತ ಅವ ಹೇಳ್ತಾನ್ರಿ ಸರ್ ಆವಾಗ ಕರ್ಕೊಂಬಂದು ಪರಮ್ಮನ ಕರ್ಕೊಂಬಂದ ನಂತರ ಪದ ಐತ್ರಿ ಅಲ್ಲಿ ಯಮ್ಮ ನನ್ನ ಕೆಲಸ ಇದು ಒಂದ ಮಾಡ ಬಯಲ್ವಾಡ ಗಂಗನ ತರ ತಂದ ಕೋಡ ಶ್ವಾಸ ಮಾಡಿ ಆಕಿನ ಕೈವಾಸ ಮಾಡ ಹೇಳಿದ ಹಣವನ್ನು ಕೊಡುವೆನು ನಿನಗ ಯಮ್ಮ ಕೆಲಸ ಇಬ್ಬರು ಕೂಡಿ ಪದ ಹೊಡೆದೈತ್ರಿ ಸರ್ ನಂತರ ಯಪ್ಪ ನನ್ನ ಕಡೆಯಿಂದ ಮರೆವು ಆಗೋದಿಲ್ಲ ಮರೆವನ್ನ ಆಗೋದಲ್ಲ ನಾಲ್ಕು ಹೋಗ್ಬೇಡ ಈ ಕೆಲಸ ನಿನ್ನಿಂದ ಆಗ್ತೈತಿ ನೀ ಏನು ಕೇಳ್ತೀರೋ ₹1 ಕೇಳು ಅರಿವಿ ಹಂಚಿಡಿ ಕೊಡು
ಕೇಳು, ಬೆಳ್ಳಿ ಬಂಗಾರ ಕೇಳಿ ನಿನಗೆಲ್ಲ ಕೊಡ್ತೀವಿ, ಆದರೆ ಈ ಕೆಲಸ ಮಾಡಿಕೊಡು ಅಂತೇಳಿ ಆಕೆಗೆ ಇಬ್ಬರಿಗೂ ಅವು ಜೋರು ಮಾಡ್ತಾರೆ. ಮಾಡಿದ ನಂತರ ಆಕೆಗೆ ಯಪ್ಪ ನೀವು ಇಷ್ಟೆಲ್ಲ ಕೊಡ್ತೀವಿ ಅನ್ನುವಂಗೆ ನನ್ನ ಕೈ ಮ್ಯಾಗ ಕೈ ಹಾಕ್ರಿ ಅಂತ ವಚನ ತಗೋತಾರೆ. ನಂತರ ಆ ಪರಮನ ಕಡೆಯಿಂದ ಅದನ್ನು ಕೆಲಸ ಯಶ ಮಾಡಿಕೊಡ್ತಾರೆ. ಆಯ್ತು ರೀ. ಆಮೇಲೆ ಇಬ್ಬರು ಸಂಘಗಳನ್ನು ಯಮ್ಮ ಯಾವ ಟೈಮ್ದಾಗ ಬಾ ಅಂತ ಹೇಳಿದಳು. ಅವಾಗ ಕಟ್ಟಿ ಕಲ್ಲು ಕೆದರಿರ್ಬೇಕು, ಮರಕ್ಕೆ ಮರ ಹೊಂದಿರಬೇಕು, ಹಾಳು ತೋಟದಾಗ ಹೂವು ಅರಳಿರಬೇಕು, ಈ ಟೈಮ್ದಾಗ ಬಾ ಅಂತ ಹೇಳಿದಾರೆ ನನ್ನ ಮಕ್ಕಳು ಅಂತ ಪರಮ್ಮ ಹೇಳ್ತಾರೆ. ಆ ಯಮ್ಮ ನಮಗಿದು ಅರ್ಥ ಆಗಲಿಲ್ಲ, ಬಿಡಿಸಿ ಹೇಳ ಅಂದ್ಕೊಳ್ಳಿ. ಕಟ್ಟಿ ಕಲ್ಲು ಕದರಿರ್ಬೇಕಂತಂದ್ರೆ ಕಟ್ಟಿ ಮ್ಯಾಗ ಕುಂತಂಥ ಜನ ಎಲ್ಲ ಒಳಗೆ ಹೋಗಿರ್ಬೇಕು. ಮರಕ್ಕೆ ಮರ ಹೊಂದಿರ್ಬೇಕಂದ್ರೆ ಕದ ಹಾಕಿರ್ಬೇಕು. ಹಾಳು ತೋಟದಾಗ ಹೂವು ಇರಬೇಕಂದ್ರೆ ಆಕಾಶದಲ್ಲಿ ಚಿಕ್ಕ ಮೂಡಿರ್ಬೇಕು. ಸರ್ವತ್ನಾಗ ಬಾ ಅಂದಾರಪ್ಪ ಅಂತೆ ಆ ಪರಮ್ ಹೇಳ್ತಾರೆ. ಆಯ್ತಮ್ಮ ಹೋಗಿ ಬರ್ತು. ಹೋದ್ರಿ. ಅವಾಗ ಗಂಗಾ ಇದ್ದಾಕ್ರಿ ಭಾಳ ನಿಮ್ಮ ಹಿಂಬಲ್ಲಿ ಬಂದವ್ರು ಇವ್ರು ಯಾರ ಹೊಸ ವಾಕ್ಯ ಅನ್ನತ್ತಾರ ಎಲ್ಲ ಇವ ನನ್ನ ಜೀವನದ ಸಂಘನ. ಆಯ್ತಪ್ಪನ ಊಟ ಮಾಡ್ರಿ. ಆ ಸಂಘನಾಗ ಪಂಚಾಮೃತ ಅಡಿಗೆ ಇರ್ತಾರ್ರಿ. ಬಾಳ್ಯಾಗ ಪುಂಡಿ ಪಲ್ಯ, ಕಟ್ಟಕ್ ರೊಟ್ಟಿ ಇಂಥದ ಅವಾಗ ಊಟನ ಇರ್ತಾರೆ. ನಂತರ ಅವ ಬಾಳೆ ಏನು ಮಾಡ್ತಾನ್ರಿ, ಆಶ್ಪುರಕ್ಕೆ ಬಾಳೆ ಬಡವ ಮನುಷ್ಯ ಬಡವಲ್ಲ. ಅವಾಗ ಅವನು ಸಂಜ್ಞಾನ ಹಚ್ಚಿ ಕರೆದು ಅವಂಗೊಂದು ಆ ಗೋಡಿ ಬೆರಕಳಿ ಬಿಟ್ಟೈತಿ ಗೆಳೆಯ, ಗೋಡಿ ಬೀಳ್ತದ, ಈಚೆ ಕಡೆ ಬಾ ಅಂತೇಳಿ ಅವನ ಇದನ್ನ ಮಾಡಿ ಕರೆದ್ರಿ. ಆಚೆ ಕಡೆ ಹೋಗಿ ಅವ್ನು ಕೊಟ್ಟಂತ ಊಟ ಅವ್ನು ಮಾಡ್ತಾನ್ರಿ. ಬಾಳೆ ಕೊಟ್ಟು ಊಟ ಸಂಗನ ಮಾಡ್ತಾನೆ. ನಂತರ ಊಟ ಆದಿಂದ ತಲಬು ಕೊಡ್ತಾಳ್ರಿ. ತಲಬು ಕೊಟ್ಟ ಸಂಘ ನಿಮ್ಮ ಜೀವನಗಳ ಬಾಳ್ಯಾಗ ಒಂದು ಏಕಾಂತ ಮಾತದಾವು, ಮಾತಾಡಿ ಬರ್ತಾನೋ ಇಲ್ಲೇ ಅಂದ್ರು ಅಂತ ಹೇಳು, ನೀವು ಒಳಗಡೆ ಬರ್ರಿ ಅಂತ ಹಾಡ್ತಾ ನೀವು ಒಳಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟ್ರಾಗ ಒಂದು ವ್ಯಾಪಾರಕ್ಕೆ ಹೋದಂತವ ಆ ಗಂಗಾನ ಗಂಡಿಗೆ ಲಗಳಿಗಿರಪ್ಪ ಏನದನ್ರಿ ಬರ್ತಾನ್ರಿ. ಬಂದ ಕೂಡಲೇ ಅಂದ್ರೆ ಕದ ಹಾಕಿದ್ ನೋಡಿ ಬೇರೆ ವಿಶ್ ಮಾಡಿ ಏನು ಮಾಡ್ತಿ ಗಂಗೆ ಮನಿಯಾಗ ಕದ ತೆಗಿವಲ್ಲ ಅನ್ನೋದು ಪದ. ನಂತರ ಆಕೆ ಏನೋ ಮಾಡಿ ಆ ಸಂಜ್ಞಾನ ಏನೈತ್ರಿ ಹೊರಗೆ ಹಾಕಾರ. ನಂತರ ಆ ಬಣಾರ ಪಟ್ಟಿಗೆ ಬಿದ್ದಿರ್ತೈತ್ರಿ. ಆ ಪಟ್ಟಿಗೆ ನೋಡಿ ಏನು ಗಂಗಾ ಈ ಬನಾರಸ್ ಪಟ್ಕ ಯಾರ್ದ, ಅದು ದನಕಾಯಿ ಹುಡುಗರ್ದು ಅಂತ ಹೇಳ್ತಾರೆ. ಏನು ದನಕಾಯಿ ಹುಡುಗರು ಇಂಥ ಸುತ್ತಾರ, ಕರೆ ಹೇಳ್ತೀವಿ ನೀನು ಮುಗಿಸವ್ರಲು ಇಲ್ರಿ, ಮತ್ತು ಕಡ್ಲಿ ಗೋಧಿ ಒಣಗಿ ಹಾಕಿದ್ನಿ, ದನಕಾಯಿ ಹುಡುಗರು ಬಂದು ದನಗಳು ಬಾಯಿ ಹಾಕಿದ್ವು, ಕಸ ಇಟ್ಟೇನಂತ ಹೇಳ್ತಾರೆ. ಹಂಗಾರೆ ಏನೋ ನಿಮಗೆ ಅನುಮಾನ ಸಂಶಯ ಇದ್ರೆ ನಿಮ್ಮ ಅನತಾಮನ ಕರೆದ ವಿಚಾರ ಮಾಡ್ರಿ ಅಂತ ಹೇಳ್ತಾರೆ. ಅವಾಗ ತಮ್ಮಗಳನ್ನ ಕರಿತಾನ್ರಿ. ತಮ್ಮಗಳನ್ನ ಕರೆದ ಇದು ನಮಗಾದ್ರೂ ಗೊತ್ತಿಲ್ಲ ಅಂತಾರ ಹುಡುಗರು. ಇದು ನಮಗೂ ಗುರ್ತು ಹತ್ವತ್ತು. ಈ ಊರ ಹೆಣ್ಮಗಳ ಮರಿವಾರ ಮಾಚಮ್ಮ ಅಂತ ಒಬ್ಬಕ್ಕೆ ಮುದುಕಿದಾಳೆ. ಈ ಊರ ಅರಿವಿ ಎಲ್ಲ ಬಟ್ಟೆ ಎಲ್ಲ ಆಕೆ ಗೊತ್ತಿರ್ತದೆ. ತೊಳಿತಾಳು. ಆದ್ರೆ ಆಕಿನ ಕರೆದ ಕೇಳಿದಾಗಿದ್ದು ಯಾರ್ದು ಅನ್ನೋದು ಇದು ಹೇಳ್ತದೆ. ಅಂದಾಗ ಆಕಿನ ಕರೀರಿ ಅಂದಾಗ ಕರಿತಾರೆ. ಯಾರು ಬಸವಂತ ಇರ್ಪಕ್ಷಿ ಕರಿತಾರೆ. ಆಕೆ ಬಂದು ಹೇಳ್ತಾಳೆ, ಇಲ್ರಿಪ್ಪ ಮಕ್ಕಳ ಇಂಥವು ನನಗೆ ಬರುವುದಿಲ್ಲ, ಸಣ್ಣ ಸಣ್ಣ ಹುಡುಗರು ಗಲೀಜು ಮಾಡಿದ ಅರಿವಿ ಇಂಥವು ಬರ್ತಾವಪ್ಪ, ನನಗೆ ಇಂಥವು ಬರುವುದಿಲ್ಲ, ಸುಳ್ಳು ಹೇಳಬೇಡ, ಕರೆ ಹೇಳ, ಇದು ಯಾರದ ಅಂದಾಗ ಹೇಳಲಿಲ್ಲ ಅಂದ್ರೆ ನಿನ್ನ ಕೊಲೆ ಮಾಡ್ತು ಅಂತ ಆಕೆ ದಬ್ಬಾಳಿಕೆ ಮಾಡೋಣ ಅಂದ್ರೆ ಆಕೆ ಇದು ಮೇಲ್ಮನಿ ಸಂಜ್ಞಾನ ಅಂತ ಹೇಳ್ತಾರೆ. ಆವಾಗ ಮತ್ತ ಅವನ್ನ ಹೆಂಗ್ ಮಾಡಿ ಹಿಡಿದು ನಮ್ದು ಇಷ್ಟು ದೊಡ್ಡ ಮಣಿತನ ನಮ್ಮ ಮರ್ಯಾದೆ ಉಳಿದಂಗ ಆತು. ಅವನು ಏನು ಯಾವ ಉಪಾಯದಿಂದ ಇದನ್ನ ಮಾಡಿ ಅವನ್ನ ಶಿರಶ ಇದನ್ನ ಮಾಡೋನು. ಆ ತಮ್ಮಗಳಿಗೆ ವಿಚಾರ ಮಾಡಿದಾಗ ಇವ್ರು ಕಡ್ಲೆ ಬಾಳ್ಯಾಗ ಅವಾಗ ಭಾಳ ದೋಸ್ತಿ ಐತಿ, ಅವನಿಂದ ಈ ಕೆಲಸ ಮಾಡ್ಕೊಳ್ಳಿ ಅನ್ನ ಅಂತೇಳಿ ಇವ್ರು ಹೇಳಿದಾಗ ಅವನ್ನ ಕರ್ಕೊಂಬರ್ತಾರೆ. ಮತ್ತು ಭಾಳ ವಿನಯ ಮಾಡ್ಕೋತಾರೆ. ವಿನಯ ಮಾಡ್ಕೊಂಡ ನಾವು 3 ಮಂದಿ ನಿನ್ನ ಮಕ್ಕಳು ಇದ್ದಂಗಪ್ಪ, ನಿನ್ನ ಕಾಲು ಬೀಳ್ತು, ಹೆಂಗಾರ ಮಾಡಿ ಆ ನಿನ್ನ ಜೀವನಗಳ ಸಂಜ್ಞಾನ ಕರ್ಕೊಂಬಂದು ನಮ್ಮ ಕೈ ಒಳಗೆ ಕೊಡು ಅಂತ ಹೇಳ್ತಾರೆ. ಅವಾಗ ಅವ ಇಲ್ಲಪ್ಪ ನನ್ನ ಕಡೆಯಿಂದ ಈ ಕೆಲಸ ಆಗೋದಿಲ್ಲ, ಆಗೋಲನ್ನಾಕ ಹೋಗ್ಬೇಡ ಬಾಳಪ್ಪನ, ನೀನು ಹೊಟ್ಟೆ ಹಸದಾಗ ಊಟ ಕೊಟ್ಟಿರ್ಬೇಕು, ಅರಿವಿ ಹರಿದಾಗ ಒಂದು ರೇಸ್ ಅರಿವಿ ತಂದಿರ್ಬೇಕು, ಇದಕ್ಕೆ ಹೆಚ್ಚಿಂದ ನಿನ್ನ ಜೀವನಗಳ ಸಂಗಪ್ಪ ನಿನಗೇನು ಮಾಡಿಲ್ಲ, ನಾವು ನಿನಗೊಂದು 10 ಎಕರೆ ಭೂಮಿ ಕೊಡ್ತು, ರೂಪಾಯಿ ಕೊಡ್ತು, ಕೂಡಾಕೆ ಒಂದು 2 ಎತ್ತ ಕೊಡ್ತು, ಹೈನ್ಕೊಂದು ಎಮ್ಮೆ ಕೊಡ್ತು ಅಂತ ಒಂದು ಹಣದಾಶೆ ಹಚ್ಚಿ. ಅವಾಗ ಅವನು ವಿಚಾರ ಮಾಡಿ ಹೌದು ಇವ್ರು ಹೇಳೋದು ಕರೆ ಐತಿ, ಅವನು ನನ್ನ ಜೀವನಗಳ ಸಂಖ್ಯಾ ಊಟ ಕೊಟ್ಟಿದ್ದಾನೋ ಅರಿವಿ ಹರಿದಾಗ ಅರಿವಿ ತಂದಿರ್ಬೇಕು, ಇಷ್ಟೆಲ್ಲ ಇವ್ ಇವ್ರು ಕೊಡ್ತು ಅನ್ನತ್ತಾರ ಅಂದ್ರೆ ಹೆಂಗಾರ ಮಾಡಿ ಅವನ್ನ ಹಿಡಿದ್ಲೇ ಕೊಡ್ಲೇಬೇಕಂತೇಳಿ ಒಂದು
ನಿರ್ದಿಷ್ಟ ಮಾಡಿ ಸಂಜ್ಞಾನ ಗೆಳೆಯ ಯಾಕೋ ಇಂದ ಗಂಗವ್ನ ನನ್ನ ಕನಿಷ್ಠನಾಗ ಬಂದಳು ನನಗೆ ಸಮಾಧಾನ ಅವತ್ತು ಮತ್ತು ಯಾಕೋ ಏನೋ ಹೋಗಿ ಬರೋ ನಡಿ ನನಗೆ ಕೆಟ್ಟ ಕನಸು ಬಿದ್ದೈತಿ ಅಂತ ಹೋಗ್ತಾರೆ. ಹೋಗಿ ಆಕೆ ಗಂಗಾ ಇದ್ದಾಕಿ ಇಲ್ಲಿ ಯಾಕೆ ಬಂದೇವು ಮನೋಹರ ಪದ ಐತ್ರಿ ಹಿಂಗೆಲ್ಲ ಹಾಗೆ ಮತ್ತು ಹೋಗ್ಬೇಡ್ರಿ ಈ ಟೈಮ್ದಾಗ ಅಂತ ಅನ್ನುವಾಗ ಅಂದ್ರೂ ಅವ್ನು ಬಾಳೆ ಅವನ್ನ ಕರ್ಕೊಂಡು ಹೋಗಿ ಬಯಲಾಡ ಕಾಲದಾರಿ ಐತ್ರಿ ಅದು ಎಲ್ಲೇ ಬಯಲೊಂಗಲ್ ಅಂತೇಳಿ ಅಲ್ಲಿ ಒಂದು ಕ್ಯಾದ್ಬಿ ಅನ್ನೋ ಐತ್ರಿ ಆ ಜಾಗದಾಗ ಅವನ್ನ ಶೀಟಿ ಹಾಕಿ ಹಿಡಿದು ಕೊಟ್ಟ ಅವ್ನು ದಾಟಿ ಹೋಗ್ಬಿಡ್ತಾನೆ. ನಂತರ ಅವರೇ 3 ಮಂದಿ ಅಣ್ಣ ತಮ್ಮ ಕೂಡಿ ಅವ್ರ ರಗಡೆ ವಿನಯ ಮಾಡ್ಕೋತಾನ್ರ ಪಾಪ. ನಾನು ತಪ್ಪು ಮಾಡಿದನು, ನನ್ನೇನು ಜೀವ ತೆಗ್ಯಾಕೆ ಹೋಗ್ಬೇಡ್ರಿ, ನೀವು ಹೇಳಿದಂಥ ಹೆಣ್ಮಗಳನ್ನ ಬಟ್ ಮಾಡಿ ತೋರಿಸಂತಕೇನು ಮದುವೆ ಮಾಡ್ತಾನು, ನಿಮ್ಮ ಕೈ ಕಾಲು ಬೆದ್ದು ಕೇಳ್ಕೊತಾನಪ್ಪ, ನನ್ನ ಬಿಟ್ಟು ಬಿಡ್ರಿ. ಅವಾಗ ಅವ್ರು ಏನು ವಿನಯ ಇದನ್ನ ಮಾಡ್ಕೊಂಡ್ರು ಬಿಡುದಿಲ್ರಿ, ಅವನ್ನ ಮುಗಿಸ್ಬಿಡ್ತಾರೆ. ಇದೊಂದು ಸಂಖ್ಯಾಬಾಳ ನಾಟಕ. ಗೆಳತನದ ಬಗ್ಗೆನೂ ಒಳಗೆ ಹೇಳೋದ ಭಾಳ ಹೇಳೋದ. ಈಗ ನೀವು ಸಂಖ್ಯಾಬಾಳ ನಾಟಕ ಅಂದ್ರಲ್ಲ, ಈಗ ಯಾರು ಹುಡುಗರು ಕಲೀಲಿಕ್ಕತ್ತಾವೇನು ಮಾಡ್ತೀನಿ ಅಂದ್ರೆ ಅದಾವ್ರಿ ಹುಡುಗರು ಕಲೀಲಿಕ್ಕತ್ತಾವ. ಹೌದೌದ್ರಿ ಸರ್. ಈಗ ನೀವು ಕಲಿಸ್ಲಿಕ್ಕೆ ಹೋಗಿರ್ತಿರಲ್ಲ, ಈಗ ಹೋಗಿರ್ತಾರ ಸರ್. ನೀವು ಸಂಖ್ಯಾಬಾಳ ಒಂದು ನಾಟಕ ಪೂರ್ತಿ ಮುಗಿಬೇಕಾದ್ರೆ ಎಷ್ಟು ದಿನ ಹಿಡಿತದ ಕಲಿಸ್ಲಿಕ್ಕೆ? ಪೂರ ರಾತ್ರಿ 10ರಿಂದ ಅಲ್ಲ ಅದಂತ ಆತು, ರಾತ್ರಿ 10ರಿಂದ 6 ಇವೆಲ್ಲ ಬಯಲಾಟ ಹಂಗೇವ, ಪಾರಿಜಾತ ಆತು, ಇದು ಆತು, ಇದ್ರಿ ರಾಧಾ ನಾಟಕ ಆತು. ಅಲ್ಲ ನೀವು ಕಲಿಸ್ತಿರಲ್ಲ, ಎಷ್ಟು ದಿನದಾಗ ಬರ್ತದ ಅಂದೆ ಹುಡುಗರು ಕಲಿಸಿದ್ರೆ? ನಾವು ಟೈಮ್ ಭಾಳ ಟೈಮ್ ಮಾಡಿದ್ವಿ, 2 ದಿವ್ಸದಾಗ ಮುಗಿತೈತ್ರಿ. 2 ದಿನದಾಗ ಕಲಿತಾರ? ಹಂಗಲ್ರಿ, ಯಾವ್ದು ದಿವ್ಸ ಜಗತೈತ್ರಿ. ಅವನೇ ಪೂರ ನಮ್ಮ ಕತಿ ಇದಾಗಬೇಕಾದ್ರಿ ಅರ್ಧ ಭಾಗ ರೀ 1 ದಿವ್ಸ, ಅರ್ಧ ಭಾಗ 1 ದಿವ್ಸ, ಮತ್ ಮನೆ ದಿವ್ಸ ನಮ್ಮ 3ನೇ ದಿವ್ಸ ಮತ್ ಫಸ್ಟ್ನೇ ಐತ್ರಿ. 1 ತಿಂಗಳಾರ ಹೋಗ್ತೈತ್ರಿ. ತಿಂಗಳೇ ಹೋಗ್ತದ. ತಿಂಗಳು ಬಿಟ್ಟು 2 ತಿಂಗಳಿಗೆ ಹಾಡು ಆಗ್ಬೇಕು, ಇಲ್ರಿ PT ಮಾಸ್ತರ್ ಇರಬೇಕು, ಎಲ್ಲ ಹೊಂದಬೇಕಲ್ಲ. ಹೌದೌದ್ರಿ ಸರ್. ಹೌದಲ್ಲ? ಇದೆಲ್ಲ ಇನ್ನು ಕನಿಷ್ಠ ರಾತ್ರಿ 10:30 ಚಾಲು ಮಾಡ್ತೀರಿ? ಹ್ಞೂ ರೀ. ತಾಲೀಮ್ ಮಾಡೋದು 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ರೀ. 6 ಗಂಟೆ, 6ರಿಂದ 10:30 11 ಗಂಟೆಗೆ ಬಿಡ್ತೀರಿ ತಾಲೀಮ್. ಈಗ ನಾಟಕ ಹಳ್ಳ ಜಾತ್ರೆಗೆಲ್ಲ ಹೋಗಿರ್ತೀರಿ. ಹೋಗಿರ್ಬೋದು. ಈಗ ನೀವಂತೂ ಬಾಳೆಹಣ್ಣು ಪಾತ್ರ ಮಾಡಿ ಫೇಮಸ್ ಆಗಿರಿ. ಹ್ಞೂ ರೀ. ಈಗೆಲ್ಲ ಮಂದಿ ಕಲಿಸ್ಲಿಕ್ಕತ್ತೀರಿ. ಹ್ಞೂ ರೀ. ಅಂದಾಜು ಎಷ್ಟು ತಂಡ ಕಲಿಸ್ಯದ? ನಾವು ಸುಮಾರು 11-12 ತಂಡ ಕಲಿಸಿದ್ವಿ. ಯಾವ್ಯಾವ ಊರು ಹೇಳಲ್ಲ ಅವನ್ನ? ಇದ್ರಿ ಮರಡಿ ನಾಗಲಾಪುರ ರೀ. ಮರಡಿ ನಾಗಲಾಪುರ, ಆಮೇಲೆ ಚಂದನ ಹೊಸೂರು ರೀ, ಚಂದನ ಹೊಸೂರ, ಶೀಗಿಳ್ಳಿ, ಸಿಗಿಡ್ರಿ, ಶೀಗಿಹಳ್ಳಿ, ಶೀಗಿಳ್ರಿ, ಅವನಂತರ ಗಿರಿಯಾಲ ಮಾರ್ಕಡೆ ಹೋಗಿರ್ತೀವಿ. ಪಾರಿಶ್ವಾಡ ಈಗೆಲ್ಲ ಟೀಮ್ ಅವ ಮಾಡ್ತಾರ. ಅವ್ರವ್ರಿಗೆ ಎಲ್ಲಿ ಕರೀತಾರ? ಇಲಾಖೆ ವತಿಯಿಂದ ಕಾರ್ಯಕ್ರಮ ಮಾಡಿರ್ಬೇಕಲ್ಲ, ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಮಾಡ್ತಾರ ಸರ್. ಮಾಡಿರಲ್ಲ, ಬೇಕಾಷ್ಟು ಮಾಡಿರಿ. ಈಗೆಲ್ಲ ಪಾತ್ರಧಾರಿಗಳು ಬೇರೆ ಬೇರೆ ಊರಾಗಿ ಇರ್ತಾರೇನು? ಇನ್ನು ಒಂದೇ ಊರಾಗಿರ್ತಾರೆ? ಬೇರೆ ಬೇರೆ ಊರಾಗ ಇರ್ತಾರೆ ಸರ್. ಬೇರೆ ಬೇರೆ ಊರಾಗ, ಅದೇ ಹೇಳ್ತೀನಿ. ಒಂದು ನಾಟಕ ನಾವು ಮಾಡ್ಬೇಕಾದ್ರಿ ಸುಮಾರು 5-6 ಊರ ಜನ ಇರ್ತಾರೆ. ಒಂದು ನಾಟಕ 5-6 ಊರಿನ ಜನ. ಅವರೆಲ್ಲ ಬರೀಬೇಕಿದ್ರು. ಒಂದು ಜಾಗದೊಳಗೆ ಕೂಡ್ತೀರಿ. ಒಂದು ಜಾಗಕ್ಕೂ ದಿನ 5 ತಾಸಿನ ಪ್ರಾಕ್ಟೀಸ್. ಈಗ ನಿಮ್ಮ ಕಲಾವಿದರು ಅದೆಲ್ಲ ಹಿಂಗೇನು ಇದನ್ನು ಮಾಡ್ತಿರಲ್ಲ, ಅವ್ರ ಹೊಟ್ಟಿಗೆ ನಡೀತದೆ ಏನಿದೆ? ಒಟ್ಟಿಗೆ ನಡೀತೈತಂದ್ರೆ ಅವರು ಆಟ ಭಾಳ ಇಲ್ತಾಡು ಭೂಮಿ ಇರ್ತಾವ್ರೆ, ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಕೂಲಿ ಕೆಲ್ಸಕ್ಕೆ ಹೋಗಿದ್ರ ಮೇಲೆ ಅವಲಂಬನೆ ಇಲ್ಲ? ಇಲ್ರಿ, ಅವಾಗ 2 ಅದಾವ್ರಿ. ಹಿಂಗೆ ಇಲಾಖೆ ಅವರು ಆಟ ಇವನು ಕೊಡ್ತಾರೆ, ಹೀಗೆ ಇಲಾಖೆ ಅವರು ಕೊಡ್ತಾರೆ. ಮತ್ತು ನಾವು ಹಿಂಗೆ ಲೋಕಲ್ ಆಟಕ್ಕೆ ಹೋಗ್ರಿ, ಇಲಾಖೆದ್ ಬಿಟ್ಟು ಜಾತ್ರೆ ಒಳಗದು ಜಾತ್ರೆ ಬರ್ತಾವಲ್ಲ ಎಲ್ಲ ಇದ್ರೆ. ಅವಾಗೆಲ್ಲ ಲೋಕಲ್ ಆಟಗಳು ಈ ಸುತ್ತಲೂ ಈಗ ಜಾತ್ರೆ ನಡೀತಾವು, ಆ ಜಾತ್ರೆ ಒಳಗೆ ಕರೆಸ್ತಾರೆ. 20-25 ಸಾವಿರ ರೂಪಾಯಿ ಕೊಡ್ತಾರೆ. ಈಗ ಅಂದಾಜು 20-25 ಸಾವಿರ ಕೊಡ್ತಾರೆ. ಒಬ್ಬ ಕಲಾವಿದರಿಗೆ ಎಷ್ಟು ಮುಡ್ತು? ಸ್ತ್ರೀಯರಿಗೇನ ಹೆಚ್ಚು ಹೋಗತ್ರಿ ಸರ್. ಅದ್ರಾಗ ಎಷ್ಟು ಹೋಗ್ತದೆ? ಅವ್ರು ಸುಮಾರು 8-10 ಸಾವಿರ ರೂಪಾಯಿ ಒಬ್ಬರಿಗೆ ಹೋಗ್ತೈತ್ರಿ. ಮತ್ತು ಕೊಡೋದು 25ರೊಳಗೆ 8-10 ಅವ್ರಿಗೆ ಕೊಟ್ರೆ ಏನು ಉಳಿತ? ನಮಗೂ ಒಂದು 1,000 ರೂಪಾಯಿ ಉಳಿತೈತ್ರಿ ಸರ್. ಖರೆ ಅವ್ರಿಗೆ ಯಾಕೆ ಅಷ್ಟು ಹೆಚ್ಚ? ಅವ್ರದ್ದು ಸ್ತ್ರೀ ಪಾತ್ರ ಹಂಗೈತ್ರಿ ಸರ್. ಅದ ಸ್ತ್ರೀ ಪಾತ್ರ ಅದ ಹಂಗೆ ಬರಂಗಿಲ್ರಿ ಅದೊಂದಿಷ್ಟೇ. ಮತ್ತು ಈಗ ಪುರುಷರು ಮಾಡ್ತಾರಲ್ರಿ, ಅವ್ರಿಗೆ 2,000-3,000 ಕೊಡ್ತೀವಿ. ಪುರುಷರು ಸ್ತ್ರೀ ಪಾತ್ರ ಮಾಡಿದ್ರೆ 2-3 ಸಾವಿರ. ಖರೆ ಹೆಣ್ಮಕ್ಳು ಮಾಡಿದ್ರೆ 8,000. 8-10 ರೀ, 10 ತನಕ ಹೋಗ್ತದೆ. ಹೌದು 10,000 ತಗೋತಾರ್ರಿ.
ಒಂದು ಈ ಸ್ತ್ರೀ ಪಾತ್ರ ಪುರುಷರು ಏನು ಮಾಡ್ತಾರೆ ನಮ್ಮ ತಿಗಡಿ ಒಳಗೆ ಒಬ್ಬ ಅದಾರ, ಮೊದ್ಲೂರಾಗ ಒಬ್ಬ ಚಿಕ್ಕನಂದ್ಯಾಗ ಒಬ್ಬರು ಅದಾರ, ಮಾಡ್ತಾರೆ. ಮರಳಿ ನಾಗಲಾಪುರದಾಗ ಅದಾರ. ಇದೆಲ್ಲ ತಮ್ಮ ಮೇಕಪ್ ತಾವೇ ಮಾಡ್ಕೊಳ್ಳೋದೇನು? ಅವ್ರದ್ದು ಮಾಡ್ಕೋತಾರೆ, ಬಣ್ಣ ಹಚ್ಕೊಳ್ಳೋದು ಅವರೇ ಹಚ್ಕೋತಾರೆ. ಇವ್ರೇನು ಸ್ತ್ರೀ ಪಾತ್ರ ಮಾಡೋ ಹುಡುಗರು ಅದಾರಲ್ರಿ ಪುರುಷರ, ಅವ್ರು ಮಾಡ್ಕೋತಾರೆ. ಉಳಿದ ಪಾರ್ಟಿ ಅವ್ರಿಗೆಲ್ಲ ನಾವು ಬಣ್ಣ ಹಚ್ಚಲಿಕ್ಕೆ ಒಬ್ಬರ ಎಕ್ಸ್ಟ್ರಾ ಬಂದಿರ್ತಾರೆ. ಅದೇ ಈ ಬೆಳಗಾವಿ ಜಿಲ್ಲಾದೊಳಗೆ ಸಂಗ್ಯಾ ಭಾಳ ಪ್ರಮುಖ. ಬಿಜಾಪುರ ಸೈಡ ಕಡ್ಲಿಮಟ್ಟಿ ಕಾಶಿರ್ಬಾಯಿ ಸ್ಟೇಷನ್ ಮಾಸ್ತರ್ ಅಂತೀವಲ್ಲ. ಹೌದು ಸರ್. ಆಮೇಲೆ ಈ ಜೊತೆಗೆ ಇವು ವಿಠಲ್ ರಾವ್ ಟಕ್ಕಳಿಕೆ ಅವ್ರದ್ದು, ಅಪ್ಪಲಾಲ ಅವ್ರದ್ದು ಪಾರಿಜಾತ, ಲೋಕಾಪುರ ದೇಶಪಾಂಡೆ ಅವ್ರ ಪಾರಿಜಾತ, ಇದು ಒಂದು ಬೇರೆ, ಇದು ಒಂದು ಬೇರೆ. ಇದು ನಿಜವಾದ ಕಥೆ ಘಟನೆ, ಇದು ಸಂಗ್ಯಾ ಬಾಳೆ ಆಗಿ ಹೋದ ಘಟನೆ. ಅದು ಘಟನೆ ಸರ್. ಅದ ಪ್ರಥಮದಲ್ಲಿ ನಮ್ಮ ಊರಾಗನ ಆಗಿತ್ತು ಅದ. ಇದು ಅಲ್ಲ ಕಲೆ ಪ್ರದರ್ಶನ ಗದಗಿನ ವಕೀಲರ ಈಗ ಅವ್ರ ಮಂತಂದವ್ರು ಯಾರು ಇದ್ದಾರೇನು ಮುಂದುವರೆದವ್ರು? ಅಲ್ಲಿ ಹೊಂಗಲ್ದಾಗದ್ರಿ ಇದ್ದಾರೆ ಅದಾರಲ್ರಿ, ಮುಂದೆ ಮರಿಮೊಮ್ಮಕ್ಕಳು ಇವರು ಇದ್ದಾರೆ. ಅದಾರ ಹೇಳ್ಕೊಳಕ್ ಹೋಗಿಲ್ರಿ. ಹೌದು ಹೌದು. ಈಗ ನೀವು ಇಷ್ಟೆಲ್ಲ ಮಾಡ್ತೀರಿ, ನಿಮಗೆಲ್ಲ ಪ್ರಶಸ್ತಿಗಳು ಎಲ್ಲ ಬಂದಾವಿದ್ರೆ? ಬಂದಾವ ಪ್ರಶಸ್ತಿ ಬಂದಾವ. ಯಾವ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಬಂದಾವ? ಬಂದಾವ್ರಿ ಸುಮಾರು. ಈ ಒಂದೊಂದು ಸಂಘಿನವ್ರು ನಡೆಸ್ತಾರಲ್ರಿ, ಅಲ್ಲಿಂದನೂ ಬಂದಾವ್ರಿ. ಬೇಕಾದ ಸಂಘ ಸಂಸ್ಥೆಗಳ ಪ್ರಶಸ್ತಿಗಳು ಬಂದದ. ಒಂದು 10 ತಿಂಗಳ 7-8 ತಿಂಗಳಾತ್ರಿ ಮಾಶಾಸನ ಮುಂಜಾರಾಗಿತ್ರಿ. ಮಾಶಾಸನ ಬರ್ಲಿಕ್ಕತ್ತದ. ಚಲೋ ಆಗ್ತಿತ್ತು. ತಿಂಗಳ 2500 ರೂಪಾಯಿ ಬರತ್ತೈತ್ರಿ. ಆತ್ ಲಾಸ್ಟ್ ರೀ ಆತಲ್ಲ. ಮುಖ್ಯ ಅಂದ್ರೆ ಕಲಾ ಬೆಳಿಬೇಕು, ಕಲಾ ಉಳಿಬೇಕು. ಹ್ಞೂ ರೀ ಸರ್. ನೀವು ಅದಕ್ಕೆ ದುಡಿಬೇಕು. ಹೌದ್ರಿ ಸರ್. ಈ ಹೊಸ ಪೀಳಿಗೆನೂ ಮತ್ತೆ ತಯಾರು ಮಾಡಬೇಕು. ಅದೊಂದು ಮಾಡ್ತೀವ್ರಿ ಸರ್. ಈಗಾಗಲೇ ಇವು ಬೇರೆ ಬಂದವ್ರಲ್ಲ, ಹಿಂಗಾಗಿ ಈಗ ಹಳಿ ಮಂದಿ ಒಳಗೆ ನಾವು ಹೊಂಟವ್ರಿ. ನಾವು ಸಣ್ಣ ಹುಡುಗರು ಹಳಿ ಮಂದಿ ಒಳಗೆ ಹೊಂಟೇವಿ ಅಂದ್ರೆ ಇವು ಶಾಲಿ ಕಲಿತಾವ, ನೌಕರಿ ಮಾಡ್ತಾವಲ್ಲ, ಅದಕ್ಕೆ ಮತ್ತೆ ಮನ್ಯಾಗೂ ಬ್ಯಾಡ ಅಂತಾರೆ. ಅದನ್ನೇನು ಮಾಡ್ತೀಯ ಅಂತಾರೆ. ಬಟ್ ನಮ್ಮ ಕಲಾ ಉಳಿಬೇಕಾದ್ರೆ ಏನಾರ ಮಾಡ್ಬೇಕಲ್ಲ, ಬೆಳೆಸ್ಬೇಕಲ್ಲ. ಹೌದ್ರಿ ಸರ್. ಕಲೆಯಿಂದ ನೋಡ್ರಿ ನಮಗಂತೂ ಏನು ಒಂದು ರೋಗ ರುಜಿ ಕಸಾರಿಕಂತೂ ಏನೂ ಇಲ್ಲ. ಕಲಾ ದಿನ ಹಾರ್ಮೋನಿಯಂ ಆವಾಜ್ ರೀ ಸೌಂಡ್ ನನ್ನ ಕಿವಿಗೆ ಬಿದ್ದಾಗ ನಿದ್ದೆ ಹತ್ತದ್ರಿ. ಹಾರ್ಮೋನಿಯಂ ಬಾರಿಸ್ಲಿಕ್ಕೆ ಬೇಕು. ಹಾರ್ಮೋನಿಯಂ ಸಪ್ಲ ಕೇಳಿದಾಗ ನನಗೆ ನಿದ್ದೆ ಹತ್ತದ್ರಿ. ನಿದ್ದೆ ಹತ್ತದ ಈ ಟೈಪ್ ನಂದು 18. ಅಲ್ಲ, ಅದಕ್ಕೆ ಈ ಸುತ್ತಲೂ ಊರಿಗೂ ಎಲ್ಲ ತಿಗಡಿ ಎಲ್ಲ ಪೇಂಡ್ರಿ ಅಂತ ಕೇಳ್ತಾರಲ್ಲ. ಎಲ್ಲ ಊರು ಮನೆ ಎಲ್ಲಿ ನಾವು ಹೋಗ್ತೇನೆ ಹಳ್ಳಿ ಭಜನಾ ಮಂಡಳ ಕಾಂಪಿಟೇಷನ್ ಜಡ್ಜ್ ಆಗಿ ನಿರ್ಣಾಯಕ ಆಗಿ ಹೋಗ್ತೇನೆ. ಮಂದಿ ಮಾತಾಡ್ತಾರಲ್ಲ, ತಿಗಡಿ ಎಲ್ಲಪ್ಪ ಬಂದು ನೋಡ್ರಿ ಅಂತ. ಈಗ ಮಲ್ಲಮ್ಮ ಮ್ಯಾಗೇರಿ ಆಯ್ತು, ಈಕಿ ಮುದುಗ ಸುಶೀಲಾ ಆಯ್ತು, ಕನ್ಮಟ್ಟಿ ಅವರಾಯ್ತು, ಡ್ಯಾಮ್ ಕನ್ಮಟ್ಟಿ ಅವ್ರಾಯ್ತು, ಅವ್ವ ಮಗಳು ಎಲ್ಲ ಬಂದ ನೋಡ್ರಿ, ಗುರುತು ಹಿಡಿದ್ರೆ ಸಾಕಲ್ಲ, ಖುಷಿ ಆಗ್ತದೆ ಮನುಷ್ಯ. ಎಲ್ಲ ಕಡೆ ಇದು ಐತ್ರಿ ಸರ್. ಹುಕ್ಕೇರಿ ತಾಲೂಕು ರೀ, ರಾಮದುರ್ಗ, ಹುಕ್ಕೇರಿ, ರಾಮದುರ್ಗ, ಕಿತ್ತೂರ ಎಲ್ಲಪ್ಪ. ಈಗ ನಮ್ಮೂರ ಅಂದ್ರೆ ಆಕಾಶವಾಣಿಗೆ ಬಂದೇರಿ. ನಿಮ್ಗೆ ಏನು ಅನ್ನಿಸ್ತದ? ಸಂತೋಷ ಆಗ್ಯದ? ಸಂತೋಷ ಆಯ್ತು. ಮಾತಾಡ್ರಿ ಅದ್ರ ಬಗ್ಗೆ. ಸಂತೋಷ ಆಯ್ತಲ್ರಿ ಸರ್, ಒಳ್ಳೇದಾಯ್ತು. ನಮ್ಮನ್ನು ಕರೆಸಿ ನಾ ಬಾಬಾ ಅಂತ ಭಾಳ ದಿನ ಆಗಿತ್ತಲ್ಲ. ಹೌದ್ರಿ ಸರ್, ಎಲ್ಲಪ್ಪ ಅವ್ರ ಬರಬೇಕು ಅಂತ ಹೇಳಿದ್ರು. ಹೌದ್ರಿ ಸರ. ಆದ್ರೂ ನಮಗೆ ಸಂತೋಷ ಆಯ್ತು ರೀ, ಅಡ್ಡಿ ಇಲ್ರಿ. ಇಷ್ಟೆಲ್ಲ ಎಲ್ಲೂ ಆಡ್ಲಿಕ್ಕೆ ಬರಂಗಿಲ್ಲ. ಖರೆ ಇಲ್ಲಿ ನಾವು ಮಾತಾಡಿಸ್ತೀವಿ, ಹುಟ್ಟಿನಿಂದ ಹೋಗ್ತೀವಿ. ಹುಟ್ಟಿನಿಂದ ಇಲ್ಲಿ ತನಕ ನಿಮ್ದು ಬದುಕು ಹೆಂಗ, ಅವನ ಸಾಧನೆ ಏನೇನು ನಾವೆಲ್ಲ ಇಲ್ಲಿ ಮಾತಾಡ್ತೀವಿ ಈ ಸಂದರ್ಶನದೊಳಗ. ಈಗ ನಮಗ ಹೊತ್ತಾತಲ್ಲ, ಕಾರ್ಯಕ್ರಮ ಮುಗಿಸು ಹೊತ್ತು ಬಂತು. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿರುವುದು ಅಂತ ಹೇಳ್ತೀವಿ. ನಮ್ಮ ಜೀವನದೊಳಗ ಶೇಷ ಉಳಿದೇ ಉಳಿತದ. ಈಗ ಜಾನಪದ ಜಗತ್ತಿನ ಅರಸೆ ನಮ್ಮ ಗರ್ತಿ ಅಮ್ಮ ಹೇಳ್ತಾರಿದ್ದಾರೆ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ. ಹಂಗ ಡಾಕ್ಟರ್ ಶ್ರೀರಂಗ ಜೋಶಿ ಅವರ ಮಾತುಗಳು. ಯಲ್ಲಪ್ಪ ಹನುಮಂತಪ್ಪ ತಿಗಡಿ ಕಲಾವಿದ, ಸಂಗ್ಯಾ ಬಾಳೆ ನಾಟಕದ ಮೇನ್ ಪ್ರಮುಖ ಪಾತ್ರ ಮಾಡಿದವರು. ಮಾತುಗಳು ಭಾಳ ಉಳ್ದಾವು. ಮತ್ತೆ ಇನ್ನೊಮ್ಮೆ ನಿಮ್ಮನ್ನು ಕರೆಸ್ತೀವಿ, ಮತ್ತೆ ಮಾತಾಡ್ತೀವಿ. ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ನಮ್ಮ ಮನೆಗಳನ್ನು ಹೇಳ್ತೀನಿ.